टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪತಿ ಭದ್ರಾ ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದಿದ್ದಾನೆ ಅಂತ ಕಥೆಯನ್ನ ಕಟ್ಟಿದ್ಲು ಹೆಂಡತಿ. ಪೊಲೀಸರು ಎಷ್ಟೇ ಶೋಧ ನಡೆಸಿದ್ರು ಭದ್ರಾ ಕಾಲುವೆಯಲ್ಲಿ ಪತ್ತೆಯಾಗಿರಲಿಲ್ಲ ಮೃತದೇಹ. 1.5 ವರ್ಷದ ಹಿಂದೆ ದಾಖಲಾಗಿದ್ದಂತ ನಾಪತ್ತೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರು ಮೃತನ ಪತ್ನಿ ಸೇರಿದಂತೆ 3 ಬಂಧಿಸಿದ್ದಾರೆ. ಹಾಗಿದ್ರೆ ಏನಿದು 1.5 ವರ್ಷದ ಹಿಂದಿನ ಕೊಲೆ ರಹಸ್ಯ ಅಂತೀರಾ? ಇಲ್ಲಿದೆ ನೋಡಿ. ಸತ್ಯ ಭೂಮಿಯಲ್ಲಿ ಅಡಗಿರುವ ಜ್ವಾಲಾಮುಖಿಯಂತೆ ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು. ನಾವೀಗ ಹೇಳೋಕೆ ಹೊರಟಿರೋ ಕಥೆಯು ಎಂತಹದ್ದೇ. 1.5 ವರ್ಷದ ಹಿಂದೆ ನಾಪತ್ತೆಯಾಗಿದ್ದವನು ಹೆಂಡತಿಯಿಂದಲೇ ಕೊಲೆಯಾಗಿದ್ದ ಅನ್ನೋದು ಬಟಾಬಯಲಾಗಿದೆ. ಈ ಸುದ್ದಿ ಕೇಳಿದ ದಾವಣಗೆರೆ ಜಿಲ್ಲೆ ಅಣ್ಣಾಪುರ ಗ್ರಾಮದ ಜನ ಶಾಕ್ ಆಗಿದ್ದಾರೆ. ಈಕೆ ಹೆಸರು ಲಕ್ಷ್ಮಿ. ಚನ್ನಗಿರಿ ತಾಲೂಕಿನ ಅಣ್ಣಾಪುರದ ನಿಂಗಪ್ಪನೊಂದಿಗೆ ಮದುವೆಯಾಗಿದ್ಲು. ಮದುವೆಯಾಗಿ 8 ವರ್ಷ ಕಳೆದಿದ್ರು ಮಕ್ಕಳಾಗಿರ್ಲಿಲ್ಲ. ಸಂತಾನ ಭಾಗ್ಯಕ್ಕಾಗಿ ಈ ದಂಪತಿ ಸುತ್ತದ ದೇವರಿಲ್ಲ, ಹೋಗದ ಆಸ್ಪತ್ರೆಗಳಿಲ್ಲ. ಕೊನೆಗೆ ಒಂದಿನ ನಿಂಗಪ್ಪನಿಗೆ ಮಕ್ಕಳಾಗಲ್ಲ ಅನ್ನೋದು ಇವರ ಅರಿವಿಗೆ ಬರುತ್ತೆ. ಆಗ್ಲೇ ಏನೋ ಗೊತ್ತಿಲ್ಲ, ನಿಂಗಪ್ಪನ ಸ್ನೇಹಿತ ತಿಪ್ಪೇಶ ನಾಯ್ಕನ ಮೇಲೆ ಲಕ್ಷ್ಮಿಗೆ ಪ್ರೀತಿ ಶುರುವಾಗುತ್ತೆ. ಇಬ್ಬರ ನಡುವಿನ ಅನೈತಿಕ ಸಂಬಂಧಕ್ಕೆ ಸಾಕ್ಷಿ ಎಂಬಂತೆ ಲಕ್ಷ್ಮಿ ಗರ್ಭಾವತಿ ಆಗ್ತಾಳೆ. ಆದ್ರೆ ತಾನು ತಂದೆ ಆಗಲು ಸಾಧ್ಯವಿಲ್ಲ ಅನ್ನೋದು ಗೊತ್ತಿದ್ದ ನಿಂಗಪ್ಪ ಈಕೆಗೆ ಗರ್ಭಪಾತ ಮಾಡಿಸಿಬಿಟ್ಟಿದ್ದ. ಇವನು ಸಾಯೋಕ್ಕಿಂತ ಮುಂಚೆ ಗರ್ಭಿಣಿ ಇರ್ತಾಳೆ, ಇವಳು ಈ ಅಕ್ರಮ ಸಂಬಂಧದಿಂದ ಈ ತರ ಆಗಿದ್ದಾಳೆ ಅಂತ ಹೇಳಿ ಅವನಿಗೆ ಹೊಟ್ಟೆಗೆ ಹೊಡೆದಿದ್ದಾಳೆ. ನಿಂಗಪ್ಪ ಕೃತ್ಯಕ್ಕೆ ಕೆರಳಿದ ಲಕ್ಷ್ಮಿ ಪ್ರಿಯಕರನ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕ್ತಾಳೆ. ಈ ಇಬ್ಬರ ಪಕ್ಕಾ ಪ್ಲಾನ್ ನಂತೆ ಒಂದಿನ ನಿಂಗಪ್ಪನಿಗೆ ಪಾರ್ಟಿ ನೆಪದಲ್ಲಿ ಕಂಠಪೂರ್ತಿ ಕುಡಿಸಲಾಗುತ್ತೆ. ನಶೆ ಏರಿಸಿಕೊಳ್ಳೋಕೆ ಅಂತ ಕೊಟ್ಟ ಇದೇ ಮಧ್ಯದಲ್ಲಿ ಪಾಪಿಗಳು ವಿಷ ಬೆರೆಸಿರ್ತಾರೆ. ನಿಂಗಪ್ಪ ಪ್ರಾಣ ಬಿಟ್ಟ ಬಳಿಕ ಪತ್ನಿ ಹಾಗೂ ಪ್ರಿಯಕರ ಭದ್ರಾ ನಾಲೆಗೆ ಶವ ಬಿಸಾಡಿ ಹೊಸ ಕತೆ ಕಟ್ತಾರೆ. ಇದಾದ ಬಳಿಕ ಈ ಜೋಡಿ ಹೋಗಿದ್ದು ಸೀದಾ ಕೇರಳಕ್ಕೆ. ಎಷ್ಟೋ ದಿನ ಆದ್ರೂ ಮಗಳು ಕಾಣಿಸ್ತಿಲ್ಲ ಅಂತ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರೆ. ಆಗ್ಲೇ ನೋಡಿ ಈ ಕೊಲೆ ಕಹಾನಿ ಬಯಲಾಗೋದು. ಇವರು ತಲೆ ಮರೆಸ್ಕೊಂಡು ಸುತ್ತಾ ಇರ್ತಾರೆ. ಇವಳಿಗೆ ಗೊತ್ತಿದೆ ಇವ್ರ ಗಂಡನ ಸಾಯಿಸ್ಬಿಟ್ಟೆ ಹೋಗಿದ್ದೀವಿ ಅಂತ. ಬಟ್ ನಮಗೆ ಕೈಗೆ ಎಲ್ಲೂ ಕೂಡ ಸಿಗಲ್ಲ, ಯಾವುದೇ ರೀತಿ ಫೋನನ್ನು ಕೂಡ ಅವರು ಉಪಯೋಗಿಸೋದಿಲ್ಲ. ಕೆಲವು ಮಾಹಿತಿಗಳ ಆಧಾರದ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅದರಂತೆ ಈಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಪೊಲೀಸರು ಲಕ್ಷ್ಮಿ ಹಾಗೂ ತಿಪ್ಪೇಶ್ನನ್ನ ಕೇರಳದಿಂದ ಕರೆತಂದು ವಿಚಾರಿಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದು ಲಕ್ಷ್ಮಿ, ಪ್ರಿಯಕರ ತಿಪ್ಪೇಶ್ ಹಾಗೆ ಕೊಲೆಗೆ ಸಾಥ್ ಕೊಟ್ಟ ಸಂತೋಷ್ ಪೊಲೀಸರ ಅತಿಥಿಯಾಗಿದ್ದಾರೆ. ಬಸವರಾಜ್ ದೊಡ್ಮನೆ, TV9 ದಾವಣಗೆರೆ.